ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೇರಳದ ಕೊಚ್ಚಿಯ ಶರಣ್ಯ 36 ವರ್ಷ ಅವರು ಕೊಡಗಿಗೆ ಚಾರಣಕ್ಕೆ ಅಂತ ಬರ್ತಾರೆ. ಅದೊಂದು ದೊಡ್ಡ ಕಾಡು, ಅಂಥ ಒಂದು ಅಭಯಾರಣ್ಯದಲ್ಲಿ ಕಾಡು ಮೃಗಗಳೆಲ್ಲ ಇರ್ತವೆ. ಅಂಥ ಒಂದು ಅಭಯಾರಣ್ಯದಲ್ಲಿ ಒಬ್ಬರೇ ನಾಪತ್ತೆ ಆಗ್ತಾರೆ. ಬರೋಬ್ಬರಿ 4 ಹಗಲು 3 ರಾತ್ರಿಯನ್ನು ಕಳೆದು ಏಪ್ರಿಲ್ 5ನೇ ತಾರೀಕು ಯಾವುದೇ ಒಂದು ಸಣ್ಣ ಗಾಯ ಕೂಡ ಇಲ್ಲದೆ ಸುರಕ್ಷಿತವಾಗಿ ಸಿಗ್ತಾರೆ. ಹಾಗಾದರೆ ಆ ಒಂದು ರೋಚಕ ಘಟನೆ ಎಲ್ಲಿ ನಡೀತು, 3 ರಾತ್ರಿ 4 ಹಗಲನ್ನ ಎಲ್ಲಿ ಕಳೆದ್ರು, ಹೇಗೆ ಕಳೆದ್ರು, ಅದೆಲ್ಲವನ್ನ ಇವತ್ತು ನೋಡೋಣ. ಕೊಡಗು ಒಂದು ಪ್ರವಾಸಿ ತಾಣ, ಮಲೆನಾಡು ಪ್ರದೇಶ. ಹಾಗಾಗಿ ಇಲ್ಲಿಗೆ ಹಲವಾರು ಜಿಲ್ಲೆಗಳಿಂದ, ಹಲವಾರು ರಾಜ್ಯಗಳಿಂದ ತುಂಬ ಜನರು ಪ್ರವಾಸಕ್ಕೆ ಅಂತ ಬರ್ತಾರೆ, ಕೆಲವರು ಚಾರಣಕ್ಕೆ ಅಂತ ಬರ್ತಾರೆ. ಹಾಗೆ ಬರೋರು ಸೋಲೋ ಟ್ರಕ್ಕಿಂಗ್ಗೆ ಅಂತನೂ ಕೂಡ ತುಂಬ ಜನ ಬರ್ತಾರೆ. ಹಾಗೆ ಬಂದವರು ಕೇರಳದ ಕೊಚ್ಚಿಯ 36 ವರ್ಷದ ಶರಣ್ಯ ಅನ್ನೋ ಒಬ್ಬ ಮಹಿಳೆ. ಅವರು ಗೋಪಿ ಮತ್ತು ಶೈಲಜಾ ದಂಪತಿಯ ಮಗಳು. ಮತ್ತು ಅವರು IT ಉದ್ಯೋಗಿ ಆಗಿರ್ತಾರೆ. ಈ ಚಾರಣಕ್ಕೆ ಬಂದು ನಾಪತ್ತೆ ಆದ್ರಲ್ಲ ಶರಣ್ಯ, ಇವ್ರಿಗೆ ಇದೇನು ಹೊಸದಾಗಿರಲ್ಲ ಈ ಒಂದು ಚಾರಣ ಟ್ರಕ್ಕಿಂಗು. ಏಕೆಂದರೆ ಅವ್ರು ಹೇಳೋ ಪ್ರಕಾರನೇ ಕಳೆದ 15 ವರ್ಷಗಳಿಂದ ಅವರು ಸೋಲೋ ಟ್ರಕ್ಕಿಂಗ್ನ ಮಾಡ್ಕೊ ಬಂದಿದ್ದಾರೆ. ಹಾಗಾಗಿ ಇವರು ಕೊಡಗಿಗೆ ಇದೇ ತಿಂಗಳು ಏಪ್ರಿಲ್ 1ನೇ ತಾರೀಕು ಕೊಡಗಿನ ನಾಪಕ್ಲು ಸಮೀಪದ ಯವಕಪಾಡಿ ಅಲ್ಲಿ ಒಂದು ಹೋಮ್ ಸ್ಟೇಗೆ ಬಂದು ಸ್ಟೇ ಆಗ್ತಾರೆ. ಸರಿ, 1ನೇ ತಾರೀಕು ರಾತ್ರಿ ಬಂದು ಅಲ್ಲಿ ಸ್ಟೇ ಆಗ್ತಾರೆ. ಮತ್ತು ಬೆಳಿಗ್ಗೆ ಅವರು ಟ್ರಕ್ಕಿಂಗ್ಗೆ ಹೋಗಬೇಕು. ಅಲ್ಲಿನ ತಡಿಯಂಡಮೋಳು, ಆ ಬೆಟ್ಟದ ಹೆಸರು ತಡಿಯಂಡಮೋಳು, ಅಲ್ಲಿ ಚಾರಣಕ್ಕೆ ಹೋಗಬೇಕು. ಆ ತಡಿಯಂಡಮೋಳ ಅರಣ್ಯ ಅಲ್ಲಿ ಆ ಬೆಟ್ಟವನ್ನು ನೋಡ್ಕೊಳ್ಳೋಕ್ಕೆ ಅಥವಾ ಆ ಒಂದು ಚಾರಣಕ್ಕೆ ಕಳಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಗೈಡ್ಗಳು ಸರ್ವೇ ಸಾಮಾನ್ಯ ಇದ್ದೇ ಇರ್ತಾರೆ. ಹಾಗೆ ಅಲ್ಲಿ ಗೈಡ್ ಹತ್ರ ಮಾತಾಡಬೇಕಾದ್ರೆ ಶರಣ್ಯ ಒಬ್ಬಳೇ ಬಂದಿರೋದು ಗೊತ್ತಾಗುತ್ತೆ. ಹಾಗಾಗಿ ಆ ಅಲ್ಲಿರಂಥ ಅರಣ್ಯ ಸಿಬ್ಬಂದಿ ಇವ್ರನ್ನ ಬಿಡೋದಿಲ್ಲ, ಇಲ್ಲ ಬೇಡ ಒಬ್ಬರೇ ಹೋಗೋದು ಅಂತ ಹೇಳ್ತಾರೆ. ಅಂದರೆ ಏಪ್ರಿಲ್ 1ನೇ ತಾರೀಕು ರಾತ್ರಿ ಬಂದು ಸ್ಟೇ ಆಗ್ತಾರೆ. ಏಪ್ರಿಲ್ 2ನೇ ತಾರೀಕು ಅವರು ಟ್ರಕ್ಕಿಂಗ್ಗೆ ಹೋಗಬೇಕಾಗಿರುತ್ತೆ. ಆದರೆ ಒಬ್ಬರೇ ಇರೋದ್ರಿಂದ ಇವ್ರನ್ನ ಬಿಡೋದಿಲ್ಲ ಅಲ್ಲಿ ಅರಣ್ಯ ಸಿಬ್ಬಂದಿಗಳು. ಹಾಗಾಗಿ ಬೇರೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಇನ್ನೊಂದಷ್ಟು ಜನ ಅಲ್ಲಿಗೆ ಟ್ರಕ್ಕಿಂಗ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬಂದು ಇನ್ನೊಂದಷ್ಟು ಜನ ಇರ್ತಾರೆ. ಹಾಗಾಗಿ ಅವ್ರು ಕೇಳ್ತಾರೆ, ಇಲ್ಲ ಇವ್ರ ಜೊತೆ ಹೋಗ್ತೀನಿ ಅಂತಂದ್ಬಿಟ್ಟು. ಸರಿ ಅಂತ ಅವರು ಬಂದಿರ್ತಾರೆ, ಒಂದಷ್ಟು ಜನ ಇರ್ತಾರೆ. ಆ ಒಂದು ಟೀಮ್ ಜೊತೆ ಈ ಶರಣ್ಯ ಎಲ್ಲರೂ ಸೇರಿ ಟ್ರಕ್ಕಿಂಗ್ಗೆ ಅಂತ ತಡಿಯಂಡಮೋಳು ಬೆಟ್ಟಕ್ಕೆ ಚಾರಣಕ್ಕೆ ಹೋಗ್ತಾರೆ. ಅಲ್ಲಿ ತನಕ ಎಲ್ಲ ಚೆನ್ನಾಗೇ ಇರುತ್ತೆ. ಆ ಒಂದು ಸುಂದರ ಪ್ರದೇಶ, ಮನಮೋಹಕವಾದ ದೃಶ್ಯ, ಆ ಒಂದು ದೃಶ್ಯವನ್ನು ನೋಡೋದೇ ಒಂದು ಮಜಾ. ಈಗ ನೋಡಿ, ಏಪ್ರಿಲ್ ತಿಂಗಳು ಚೆನ್ನಾಗಿ ಬಿಸಿಲಿದ್ರೂ ಕೂಡ ಆ ಬೆಟ್ಟ ಏನಿದೆ, ಬೆಟ್ಟ ಪ್ರದೇಶ ಸಮುದ್ರ ಮಟ್ಟದಿಂದ ಬರೋಬ್ಬರಿ 1748 ಮೀಟರ್ ಎತ್ತರದಲ್ಲಿದೆ. ಈ ಬಿಸಿಲಲ್ಲೂ ತುಂಬ ಮಂಜು ಕವಿದಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟು, ತುಂಬ ಮಂಜು ಇರುತ್ತೆ. ಹಾಗಾಗಿ ಆ ದೃಶ್ಯ ಎಲ್ಲ ನೋಡೋಕ್ಕೆ ಒಂದು ಮಜವಾಗಿರುತ್ತೆ. ಆ ತಡಿಯಂಡಮೋಳು ಬೆಟ್ಟಕ್ಕೆ ಎಲ್ಲರೂ ಕೂಡ ಚಾರಣಕ್ಕೆ ಹೋಗಿದ್ದಾರೆ. ಸಂಜೆ ಆಗ್ತಾ ಚಾರಣನ ನೋಡಿಕೊಂಡು ಇದನ್ನೆಲ್ಲ ಎಂಜಾಯ್ ಮಾಡ್ತಿದ್ದಂಥ ಶರಣ್ಯ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಡ್ತಾರೆ. ಎಲ್ಲರೂ ಕೂಡ ಆ ಟೀಮಲ್ಲಿ ಇದ್ದಂಥ ಎಲ್ಲರೂ ಕೂಡ ಒಂದು ಮಧ್ಯಾಹ್ನ 3 ಗಂಟೆ ಆಗ್ತಿದ್ದಂಗೆ ಎಲ್ಲರೂ ಕೂಡ ಹೊರಗಡೆ ಬಂದರೆ ಶರಣ್ಯ ಏನು ಈ ಟೀಮಲ್ಲಿ ಇದ್ರು ಆ ಮಹಿಳೆ ಕಾಣಿಸೋದಿಲ್ಲ. ಎಲ್ಲಿ ಅಂತ ಹುಡ್ಕಾಡೋದು. ಒಂದು ಸಣ್ಣ ಪುಟ್ಟ ಪ್ರದೇಶನ, ಒಂದು ಚಿಕ್ಕ ಒಂದು ಅಥವಾ 1 ಎಕರೆ 2 ಎಕರೆ ಒಂದು ಜಾಗನ ಆಯ್ತು ಎಲ್ಲ ಹುಡ್ಕೋಣ ಅಂತನಕ್ಕೆ ಇಲ್ಲ. 1000 ಎಕರೆ ದೊಡ್ಡ ಪ್ರದೇಶ, ಮತ್ತು ಕಾಡು ಮೃಗಗಳೆಲ್ಲ ಇರ್ತವೆ. ಆನೆಗಳಂತೂ ಆ ಪ್ರದೇಶದಲ್ಲಿ ತುಂಬ ಇದ್ದಾವೆ ಅಂತ ಮಾಹಿತಿ ಇದೆ. ಹಾಗಾಗಿ ಎಲ್ಲಿ ಹುಡ್ಕೋದು ಅಂತ ಯೋಚನೆ ಮಾಡಬೇಕಾದ್ರೆ ಶರಣ್ಯ ಕಾಲ್ ಮಾಡ್ತಾರೆ ಅರಣ್ಯ ಸಿಬ್ಬಂದಿಗೆ. ಯಾಕೆಂದರೆ ಇನ್ಫಾರ್ಮೇಷನ್ನು, ಅವರ ಫೋನ್ ನಂಬರು ಎಲ್ಲ ಇರುತ್ತಲ್ಲ. ಹಾಗಾಗಿ ಇವರು ಕಾಲ್ ಮಾಡಲೇಬೇಕು. ಅವ್ರ ಹತ್ರನೂ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ, ಶರಣ್ಯ ಹತ್ರನೂ. ಶರಣ್ಯ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ಮಿಸ್ ಆಗಿದ್ದೀನಿ ಅಂದರೆ ಅವ್ರಿಗೆ ಕನ್ನಡ ಬರಲ್ಲ. ಅವರು ಕೇರಳದವರು, ಮತ್ತು ಏನಂದರೆ ಇಂಗ್ಲೀಷ್ ಮತ್ತು ಮಲಯಾಳಂನ ಮಾತಾಡ್ತಾರೆ. ಅವರು ಹೇಳ್ತಾರೆ, ಇಲ್ಲ ನಾನು ತಪ್ಪಿಸ್ಕೊಂಡ್ಬಿಟ್ಟಿರ್ತೀನಿ ಅಂತ ಹೇಳ್ತಾರೆ. ಅಷ್ಟೇ ಹೇಳೋದು. ಫೋನು ಸ್ವಿಚ್ ಆಫ್ ಆಯ್ತಾ ಅಥವಾ ಏನಾಯ್ತಾ ಗೊತ್ತಿಲ್ಲ. ಅಷ್ಟಾಗಿ ಫೋನ್ ಕಟ್ ಆಗಿದೆ. ಮತ್ತೆ ಇವರು ಟ್ರೈ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬಂದಿದೆ. ಮಿಸ್ ಆಗಿದ್ದೀನಿ ಅಂತ ಹೇಳ್ತಾರೆ. ಆದರೆ ಯಾವ ಪ್ರದೇಶದಲ್ಲಿ ಇದ್ದೀನಿ, ನಾನು ಯಾವ ಕಡೆ ಇದ್ದೀನಿ, ಮತ್ತು ಆ ಒಂದು ತಡಿಯಂಡಮೋಳು ಬೆಟ್ಟ ಏನಿದೆ ಅದು ಕೇರಳಕ್ಕೆ ತುಂಬ ಹತ್ತಿರ ಆಗುತ್ತೆ. ಹಾಗಾಗಿ ಯಾವ ಕಡೆ ಹೋದ್ರು ಅನ್ನೋದೇ ಅವ್ರಿಗೆ ಸರಿಯಾಗಿ ಗೊತ್ತಾಗಲ್ಲ. ನಾನು ಮಿಸ್ ಆಗಿದ್ದೀನಿ ಅಂತ ಮಾತ್ರ ಹೇಳ್ತಾರೆ. ಅರಣ್ಯ ಸಿಬ್ಬಂದಿಗೆ ಭಯ ಆಗುತ್ತೆ. ಸಂಜೆ ಆಗ್ತಾ ಇದೆ, ಇವರು ಎಲ್ಲೂ ಕಾಣಿಸೋದಿಲ್ಲ. ಮತ್ತು ಆ ಪ್ರದೇಶದಲ್ಲಿ ನಾನು ಮೊದಲೇ ಹೇಳ್ದಂಗೆ ಆನೆಗಳ ಕಾಟ ಬಹಳ ಇರೋದ್ರಿಂದ ಆದ್ರೂ ಸಂಜೆಯಿಂದ ರಾತ್ರಿ ತನಕ ಇಡೀ ಒಂದು ಪ್ರದೇಶನ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಹುಡುಕಾಡ್ತಾರೆ, ಎಲ್ಲೆಲ್ಲ ಹುಡುಕಾಡ್ತಾರೆ. ಒಂದು ಗಾಬರಿಲೇ ಹುಡುಕಾಡ್ತಾರೆ. ಯಾಕೆ ಅಂತಂದರೆ ರಾತ್ರಿ ಒಬ್ಬ ಮಹಿಳೆ ಮಿಸ್ ಆಗಿಬಿಟ್ರೆ ಯಾರು ಜೊತೆಗಿಲ್ಲ. ಸರಿ, ಏನು ಮಾಡೋದು ಅರಣ್ಯ ಸಿಬ್ಬಂದಿಗೆ ತೋಚಲ್ಲ. ಎಲ್ಲ ಕಡೆ ಹುಡುಕಾಡ್ತಾರೆ. ಶರಣ್ಯ 2ನೇ ತಾರೀಕು ಬೆಳಗ್ಗೆ ಹೋದವರು ಮತ್ತು ನೈಟ್ ಎಲ್ಲ ಹುಡುಕಾಡಿದ್ರು ಸಿಗಲ್ಲ.
ಸರಿ, ಇನ್ನು ಇನ್ಫಾರ್ಮೇಷನ್ ಕೊಡಲೇಬೇಕು ಪೊಲೀಸ್ನವ್ರಿಗೆ. ನಾಪೊಕ್ಲು ಅಂದರೆ ಕೊಡಗಿನ ನಾಪೊಕ್ಲು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಅರಣ್ಯ ಸಿಬ್ಬಂದಿ. ಸ್ಪಾಟ್ಗೆ ಬಂದು ಅಲ್ಲಿ ಎಲ್ಲ ಮತ್ತೆ ಅರಣ್ಯ ಸಿಬ್ಬಂದಿಗಳು, ಪೊಲೀಸರು ಎಲ್ಲರೂ ಕೂಡ ಹುಡುಕಾಟ ಮಾಡ್ತಾರೆ. ಯಾವಾಗ 2ನೇ ತಾರೀಕು ರಾತ್ರಿ ಹುಡುಕಾಡಿದ್ರು ಸಿಗಲಿಲ್ಲ, 3ನೇ ತಾರೀಕು ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಮತ್ತೆ ಎಲ್ಲ ಅರಣ್ಯ ಸಿಬ್ಬಂದಿಗಳು, ಪೊಲೀಸರು ಎಲ್ಲರೂ ಕೂಡ ಆ ಪ್ರದೇಶವನ್ನ 1000 ಎಕರೆ ಇರುವಂಥ ಒಂದು ಪ್ರದೇಶನ ಎಲ್ಲರೂ ಕೂಡ ಹುಡುಕಾಡ್ತಾರೆ. ಎಲ್ಲೂ ಹುಡುಕಾಡಿದ್ರು ಸಿಗಲ್ಲ. ಡಾಗ್ ಸ್ಕ್ವಾಡ್ಗಳನ್ನ ಬಳಸ್ಕೋತಾರೆ, ಮತ್ತೆ ಡ್ರೋನ್ನ ಬಳಸ್ತಾರೆ. ಎಲ್ಲವೂ ಅಂದರೆ ಈ ಡಾಗ್ ಸ್ಕ್ವಾಡ್ ಎಲ್ಲ ಬಳಸಿದ್ರೆ ಅಕಸ್ಮಾತ್ ಕಾಡು ಮೃಗಗಳಿಗೆ ಏನಾದ್ರು ಸಿಕ್ಕಿ ಏನಾದರೂ ಅನಾಹುತ ಆಗಿರ್ಬೋದಾ, ಅಥವಾ ಇವ್ರ ದಾರಿ ಮಿಸ್ ಆಗಿ ಏನಾದರೂ ಆ ಒಂದು ಕೇರಳ ಹತ್ರ ಆಗಿರೋದ್ರಿಂದ ಆ ಕಡೆ ಎಲ್ಲಾದರೂ ಹೋಗಿರ್ಬೋದಾ, ಈ ಥರ ಹಲವಾರು ಯೋಚನೆ, ಒಂದೇ ಆ್ಯಂಗಲಿಂದ ಯೋಚನೆ ಮಾಡೋಕ್ಕಾಗಲ್ವಲ್ಲ, ಹಲವಾರು ರೀತಿಯಲ್ಲಿ ಯೋಚನೆ ಮಾಡಿ ಎಲ್ಲ ಆ್ಯಂಗಲಿಂದನೂ ಹುಡ್ಕಾಡ್ತಾರೆ. ಮತ್ತು ಡಾಗ್ ಸ್ಕ್ವಾಡ್ನು ಕೂಡ ಕರೆಸ್ತಾರೆ, ಅಂದರೆ ಸ್ಮೆಲ್ಲನ್ನು ಹಿಡ್ಕೊಂಡು ಎಲ್ಲಾದರೂ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು. ಮತ್ತು ಟವರ್ನು ಕೂಡ ಚೆಕ್ ಮಾಡ್ತಾರೆ. ಟವರ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ತಡಿಯಂಡಮೋಳು ಏನೋ ಕೇರಳಕ್ಕೆ ಹತ್ರ ಇದೆ, ಹಾಗಾಗಿ ಅದು ಇರಿಟಿಯ ಟವರು ಅಲ್ಲಿಗೆ ಮ್ಯಾಚ್ ಆಗ್ತಾ ಇದೆ, ಇರಿಟಿ ಟವರ್ ಸಿಗ್ತಾ ಇರತ್ತೆ. ಹಾಗಾಗಿ ಎಲ್ಲಿ ಅಂತ ಹುಡ್ಕೋದು, ಎಲ್ಲ ಕಡೆ ಮತ್ತೆ ಡ್ರೋನ್ನ ಬಳಸ್ತಾರೆ. ಎಲ್ಲ ಕಡೆ 4ನೇ ತಾರೀಕು ಬೆಳಿಗ್ಗೆ ಪೊಲೀಸವರು, ಅರಣ್ಯ ಸಿಬ್ಬಂದಿ, ಡಾಗ್ ಸ್ಕ್ವಾಡು ಎಲ್ಲರೂ ಕೂಡ ಹುಡುಕಾಟನ ಮಾಡ್ತಾರೆ. ರಾತ್ರಿ ತನಕ ಹುಡುಕಾಟ ಮಾಡ್ತಾರೆ. ಆದರೆ ಶರಣ್ಯನ ಸುಳಿವೇ ಸಿಗೋದಿಲ್ಲ. ಶರಣ್ಯ ಕುಟುಂಬವೂ ಕೂಡ ಅವರು ಪೊಲೀಸರು ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಮಾಹಿತಿ ತಿಳಿದಂಥ ಅವರ ಅಣ್ಣ ಶ್ಯಾಮ್ ಅನ್ನೋರು ಅವರು ಕೂಡ ಸ್ಪಾಟ್ಗೆ ಬರ್ತಾರೆ, ಅಂದರೆ ತಡಿಯಂಡಮೋಳ ಬೆಟ್ಟಕ್ಕೆ ಬರ್ತಾರೆ. ಅವರು ಕೂಡ ಹುಡುಕಾಟನ ಮಾಡ್ತಾರೆ. ಜೊತೆಗೆ ಅರಣ್ಯ ಸಿಬ್ಬಂದಿ ಅಷ್ಟೇ ಅಲ್ಲ, ಪೊಲೀಸ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಅಲ್ಲಿನ ಆದಿವಾಸಿಗಳು ಅವರು ಕೂಡ ಹುಡುಕಾಟನ ಮಾಡ್ತಾರೆ. ಜೊತೆಗೆ ಹರಕೆನ ಕಟ್ಕೋತಾರೆ. ಅವರ ಕುಲ ದೈವ ಒಂದು ಇರುತ್ತೆ, ಆ ಕುಲ ದೈವಕ್ಕೆ ಹರಕೆನ ಕಟ್ಕೋತಾರೆ. ಅವರು ಬೇಗ ಸಿಗ್ಲಪ್ಪ, ಸುರಕ್ಷಿತವಾಗಿ ಸಿಗಲಿ, ಇಲ್ಲಿ ಕಾಡು ಮೃಗಗಳಿದ್ದಾವೆ, ಆ ಕಾಡು ಮೃಗಗಳಿಂದ ಈ ಮಹಿಳೆನ ರಕ್ಷಣೆ ಮಾಡು ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬ ದೈವ ಭಕ್ತಿ ಇರುತ್ತೆ. ಹಾಗಾಗಿ ಅವರು ಆ ಒಂದು ದೈವ ಭಕ್ತಿಯಿಂದನೇ ಅಲ್ಲಿ ಹರಕೆಯನ್ನು ಕೂಡ ಕಟ್ಕೋತಾರೆ. 2ನೇ ತಾರೀಕು ನೈಟ್ ಎಲ್ಲ ಹುಡುಕಿದ್ದಾರೆ, ಮಧ್ಯಾಹ್ನದಿಂದ ನೈಟ್ ಎಲ್ಲ ಹುಡುಕಿದ್ದಾರೆ. 3ನೇ ತಾರೀಕು ಬೆಳಿಗ್ಗೆ ರಾತ್ರಿ ಎಲ್ಲ ಹುಡ್ಕಾಡಿದ್ದಾರೆ. 4ನೇ ತಾರೀಕು ಕೂಡ ಬೆಳಿಗ್ಗೆ ಮತ್ತು ರಾತ್ರಿ ಎಲ್ಲ ಕೂಡ ಹುಡ್ಕಾಡಿದ್ದಾರೆ. ಬಹುಶಃ ಅಂದ್ಕೊಂಡಿರ್ತಾರೆ ಮೋಸ್ಟ್ಲಿ ಇಲ್ವೇನೋ, ಇದ್ರೂ ಎಲ್ಲಾದರೂ ಒಂದು ಸುಳಿವು ಸಿಗ್ತಾ ಇತ್ತು. ಯಾಕೆಂದರೆ ನಾವು ಡ್ರೋನ್ನ ಬಳಸ್ಕೊಂಡಿದ್ದೀವಿ, ಮತ್ತು ಡಾಗ್ ಸ್ಕ್ವಾಡ್ನ ಬಳಸ್ಕೊಂಡಿದ್ದೀವಿ, ಮತ್ತು ಇಷ್ಟೊಂದು ಅರಣ್ಯ ಸಿಬ್ಬಂದಿಗಳು, ಇಷ್ಟೊಂದು ಪೊಲೀಸವರು ಎಲ್ಲರೂ ಕೂಡ ಹುಡುಕಾಡ್ತಾ ಇದ್ದೀವಿ. ಜೊತೆಗೆ ಯಾವಾಗ 3ನೇ ತಾರೀಕಾದರೂ ಸಿಗ್ಲಿಲ್ವೋ ಶರಣ್ಯ, ANF ಟೀಮ್ನ ಕರೆಸ್ತಾರೆ. ಒಂದು 5ರಿಂದ 6 ಟೀಮ್ಗಳನ್ನ ಮಾಡ್ಕೋತಾರೆ. ANF ಟೀಮ್ ಎಲ್ಲ ಕರೆಸ್ತಾರೆ, ಡಾಗ್ ಸ್ಕ್ವಾಡ್ಗಳನ್ನ ಕರೆಸ್ತಾರೆ. ಎಷ್ಟೆಲ್ಲ ಪ್ರಯತ್ನನ ಪಡಬೇಕೋ, ಇಲ್ಲ ಶರಣ್ಯನ ಬಂದಿದ್ದಾರೆ, ಅವ್ರನ್ನ ಏನಾದರೂ ಮಾಡಿ ಸುರಕ್ಷಿತವಾಗಿ ಕರ್ಕೊಂಡ್ಬರಲೇಬೇಕು ಅಂತ ತಡಿಯಂಡಮೋಳ ಅಕ್ಕಪಕ್ಕ ಜನ ಏನಿದ್ದಾರೆ, ಮತ್ತು ಅಲ್ಲಿ ಆದಿವಾಸಿಗಳಿದ್ದಾರೆ, ಎಲ್ಲರೂ ಕೂಡ ಹುಡುಕೋಕ್ಕೆ ಪ್ರಯತ್ನನ ಪಡ್ತಾರೆ. ಎಷ್ಟು ಹುಡುಕಿದ್ರೂ ಶರಣ್ಯ ಸಿಗೋದೇ ಇಲ್ಲ. ಅಂದರೆ ಅಂದರೆ ಕಾಡು ಮೃಗಗಳು ಮತ್ತು ಆನೆಗಳ ಕಾಟ ಜಾಸ್ತಿ ಇರೋದ್ರಿಂದ ಭಯ ಇದ್ದೇ ಇರುತ್ತಲ್ವ. ಯಾಕೆಂದರೆ 3 ರಾತ್ರಿ ಆಲ್ರೆಡಿ ಕಳೆದೋಗಿದೆ, ಇನ್ನೂ ಕೂಡ ನಾಪತ್ತೆ ಆಗಿಲ್ಲ. ಯಾವಾಗ ಈ ವಿಷಯ 4 ದಿನ ಆದ್ರೂ ಈ ಮಹಿಳೆ ಗುರ್ತೇ ಸಿಗಲಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತೇ ಆಗಲಿಲ್ಲ ಅಂತೋ ಆಗ ಈ ವಿಷಯ ರಾಜ್ಯ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬರುತ್ತೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಇಲ್ಲಿನ ವಿರಾಜಪೇಟೆಯ ಶಾಸಕ ಪೊನ್ನಣ್ಣ ಅವರಿಗೆ ಮಾಹಿತಿನ ನೀಡ್ತಾರೆ. ಪೊನ್ನಣ್ಣ ಅವರು ಯವಕ್ಕಪಾಡಿ ಸಮೀಪ ಇರೋಂಥ ಈ ತಡಿಯಂಡಮೋಳ ಏನಿದೆ ಆ ಬೆಟ್ಟಕ್ಕೆ ಇವತ್ತು ಅಂದರೆ 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ಬೆಳಿಗ್ಗೆಯಿಂದ ರಾತ್ರಿ ತನಕ ಇಡೀ ಬೆಟ್ಟವನ್ನ ಸರ್ಚ್ ಮಾಡಿಸ್ತಾರೆ. ಇಂಚು ಬಿಡದೇನೆ ಜಾಲಾಡಿಸ್ತಾರೆ. 5ನೇ ತಾರೀಕು ಬೆಳಗ್ಗೆಯಿಂದನೂ MLA ಕೂಡ ಇದ್ದಾರೆ, ಜೊತೆಗೆ ಸಾರ್ವಜನಿಕರಿದ್ದಾರೆ, ಆದಿವಾಸಿಗಳಿದ್ದಾರೆ, ಎಲ್ಲರೂ ಕೂಡ ಪೊಲೀಸರು, ಅರಣ್ಯ ಸಿಬ್ಬಂದಿ ಎಲ್ಲರೂ ಕೂಡ ಇವತ್ತು ತುಂಬ ಜನ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಆಗ ಇಲ್ಲ, ಹುಡುಕ್ಲೇಬೇಕು, ಸುರಕ್ಷಿತವಾಗಿ ಕರ್ಕೊಂಡ್ಬರ್ಬೇಕು. ನಿಜವಾಗ್ಲೂ ಇದೊಂದು ಹೆಂಗೆ ಹೇಳ್ಬೇಕು ಅಂದರೆ ಗೊತ್ತಾಗಿಲ್ಲ, ಆಶ್ಚರ್ಯಕರ ರೀತಿಯಲ್ಲಿ ಸಂಜೆ ಅಂದರೆ 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ಸಂಜೆ ಶರಣ್ಯ ಸಿಗ್ತಾರೆ. ಅವರು ಹೇಗೆ ಹೋಗಿದ್ರೋ ವಿಡಿಯೋದಲ್ಲಿ ನೋಡಿ ನೀವು, ಹೇಗೆ ಹೋಗಿದ್ರೋ ಹಾಗೇ ಇದ್ದಾರೆ. 3 ರಾತ್ರಿ ಆ ಒಂದು ಕಗ್ಗತ್ತಲ ಕಾಡು, ವನ್ಯ ಮೃಗಗಳಿರ್ತವೆ, ಜೊತೆಗೆ ಅಲ್ಲಿ ಆನೆಗಳ ಕಾಟ ಜಾಸ್ತಿ. ಅಂಥದ್ರಲ್ಲಿ ಒಬ್ಬ ಏಕಾಂಗಿಯಾಗಿ ತಿನ್ನೋಕ್ಕೂ ಏನೂ ಇಲ್ಲ, ಕುಡಿಯೋಕ್ಕೂ ಏನೂ ಇಲ್ಲ. ಹೀಗಿರಬೇಕಾದ್ರೆ ಆ ಮಹಿಳೆ ಎಷ್ಟು ಧೈರ್ಯವಂತೆ. 3 ರಾತ್ರಿ 3 ಹಗಲನ್ನ ಹೇಗೆ ಕಳೆದ್ರು, ನಿದ್ದೆ ಹೇಗೆ ಮಾಡಿದ್ರು, ಅವ್ರಿಗೆ ಭಯ ಆಗಲಿಲ್ವಾ? ನಿಜ ಗೊತ್ತಿಲ್ಲ. ಒಂದು ನೀರು ಹರಿತಾ ಇತ್ತಂತೆ, ಆ ನೀರು ಹರಿಯುವ ಪ್ರದೇಶದಲ್ಲಿ ಕೂತಿದ್ರು ಅಂತ ಮಾಹಿತಿ. ಮತ್ತು ಎಷ್ಟೆಲ್ಲ ಅರಣ್ಯ ಸಿಬ್ಬಂದಿಗಳು ಹುಡುಕಾಟ ಮಾಡ್ತಿದ್ದಾರೆ, ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಆದರೆ ಯಾರಿಗೂ ಸಿಗದಂಥ ಶರಣ್ಯ ಸಿಕ್ಕಿದ್ದು ಯಾರಿಗೆ ಗೊತ್ತಾ? ಕುಡಿಯ ಜನಾಂಗದ ಒಂದು ಯುವಕರ ತಂಡ ಕೂಡ ಸರ್ಚ್ ಮಾಡ್ತಾ ಇತ್ತು. ಆ ಒಂದು ತಂಡಕ್ಕೆ ಈ ಒಬ್ಬರು ಶರಣ್ಯ ಅನ್ನೋ ಮಹಿಳೆ ಸಿಗ್ತಾರೆ.
ಅದು ಸುರಕ್ಷಿತವಾಗಿ. ಅವರ ಮುಖನ ನೋಡಿ ಫೋಟೋದಲ್ಲಿ ನೋಡಿದಾಗ ಅಷ್ಟು ತುಂಬ ಲವಲವಿಕೆಯಿಂದ ಇದ್ದಾರೆ. 2ನೇ ತಾರೀಕು ರಾತ್ರಿ, 3ನೇ ತಾರೀಕು ರಾತ್ರಿ, 4ನೇ ತಾರೀಕು ರಾತ್ರಿ 3 ರಾತ್ರಿನ ಕಳೆದಿದ್ದಾರೆ. 5ನೇ ತಾರೀಕು ಸಂಜೆ ಸಿಕ್ಕಿದ್ದಾರೆ. ಅಂದರೆ ಅವರು ಏನೋ ಒಂದು ಸ್ನ್ಯಾಕ್ಸು ಅಲ್ಲಿ ಬಿಡೋದೇ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇರುತ್ತೆ, ಒಂದು ಸ್ವಲ್ಪ ನೀರು ಇರುತ್ತೆ ಕುಡಿಯೋಕ್ಕೆ. ಅದು 3 ರಾತ್ರಿ 4 ಹಗಲು ಅದನ್ನೇ ಸೇವನೆ ಮಾಡ್ಕೊಂಡು ಹೇಗಿದ್ರು ಗೊತ್ತಿಲ್ಲ. ಒಂದು ನೀರಿನ ಪ್ರದೇಶ ಇರೋದ್ರಿಂದ ಅಲ್ಲೇನಾದ್ರು ನೀರು ಕುಡ್ಕೊಂಡು ಇರ್ಬೋದು. ಈ ಒಂದು 4 ದಿನ ನಾಪತ್ತೆ ಆಗೋದಿದೆಯಲ್ಲ ಆ ಒಂದು ಅಭಯಾರಣ್ಯದಲ್ಲಿ ನಿಜವಾಗ್ಲೂ ಅದೊಂದು ರೋಚಕ ಘಟನೆ. ಮನೇಲೇ ನಾವೇನಾದರೂ ಒಂದಿನ ಉಪವಾಸ ಇದ್ರೂ ತುಂಬ ಸುಸ್ತು ಟಯರ್ಡು ಅಂತ ಅನಿಸುತ್ತೆ. ಅವರು ತುಂಬ ಸುರಕ್ಷಿತವಾಗಿ ಬಂದಿದ್ದಾರೆ. ಅದೊಂದು ತುಂಬ ಖುಷಿ ಪಡೋವಂಥ ವಿಚಾರ. ಅರಣ್ಯ ಸಿಬ್ಬಂದಿಗಳು, ANF ಟೀಮು, ಡಾಗ್ ಸ್ಕ್ವಾಡು, ಅಲ್ಲಿನ ಕುಡಿಯ ಜನಾಂಗದವರು, ಸಾರ್ವಜನಿಕರು ಎಲ್ಲರೂ ಕೂಡ ಅವರ ಶ್ರಮನ ಹಾಕಿ ಬರೋಬ್ಬರಿ 4 ದಿನ ಹಗಲು ರಾತ್ರಿ ಊಟ ನಿದ್ದೆ ಎಲ್ಲವನ್ನ ಬಿಟ್ಟು ಆ ಮಹಿಳೆಯನ್ನ ಹುಡುಕ್ಲೇಬೇಕು ಅಂತ ಹುಡುಕಿ ಸುರಕ್ಷಿತವಾಗಿ ಕರ್ಕೊಬಂದಿದ್ದಾರಲ್ಲ, ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿ ಆಗೋಣ. ದಯವಿಟ್ಟು ಕಥಾ ಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಧನ್ಯವಾದಗಳು.